ಜೈ ಹಿಂದ್ ಆಲ್ ಅಗ್ನಿವೀರ್ ಟೈಗರ್ಸ್ಗಳಿಗೆ. ಸೊ ಖುಷಿ ವಿಚಾರ, ಆಲ್ಮೋಸ್ಟ್ ಅಲ್ಲ ನಿನ್ನೆ ನೈಟ್ ರಿಸಲ್ಟನ್ನು ಬಿಟ್ಟರು. ನಾವು ಅಂದ್ಕೊಂಡಿರಲಿಲ್ಲ ಸಂಡೇ ಇರ್ತದ, ರಿಸಲ್ಟನ್ನು ಅನೌನ್ಸ್ಮೆಂಟನ್ನು ಮಾಡಲ್ಲ. ಸೊ ಸ್ಟೇಟ್ ಗೌರ್ಮೆಂಟ್ದಲ್ಲಿ ರವಿವಾರ ಯಾವುದೇ ಒಂದು ಅಪ್ಡೇಟ್ ಕೂಡ ಕೊಡೋದಿಲ್ಲ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಕೂಡ ಅಪ್ಡೇಟನ್ನು ಕೊಡೋದಿಲ್ಲ ಅಂತ ಹೇಳಿದ ನಾವು ಕೂಡ ಅಂದ್ಕೊಂಡು ಕುಂತಿದ್ವಿ. ಆದರೆ ನಮ್ಮ ಡಿಫೆನ್ಸ್, ನಮ್ಮ ಸೈನಿಕರು, ನಮ್ಮ ದೇಶ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಯಾವುದೇ ಒಂದು ಕ್ಲರ್ಕ್ ಆದವರಾಗಿರಲಿ, ಸೊ ಅವ್ರಿಗೆ ಸಂಬಂಧ ಇಲ್ಲ. ಸಂಡೇ ಆಗಿರಲಿ, ಹುಣ್ಣಿಯಾಗಿರಲಿ, ಹಬ್ಬ ಆಗಿರಲಿ, ಯಾವುದೂ ಕೂಡ ಸಂಬಂಧ ಪಡೋದಲ್ಲ ಅಂತ ಹೇಳಿಕೆಸಿಂದ ನಿನ್ನೆ ಕೂಡ ಕನ್ಫರ್ಮೇಷನ್ ಆಯಿತು. ಯಾಕೆಂದರೆ ನಾವು ಅನ್ಕೊಳ್ತಾ ಇದ್ವಿ ಸ್ಟೇಟ್, ಯಾಕಂದರೆ ಯಾವುದೇ ಒಂದು ಗೌರ್ಮೆಂಟ್ ಹಾಲಿಡೇ ಇರ್ತದ, ಸಂಡೇ ದಿನ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿಕೆಸಿಂದ ಎಲ್ಲರೂ ಕೂಡ ಹೋಲ್ಡ್ ಅಪ್ ಮಾಡಿ ಇಟ್ಕೊಂಡಿದ್ವಿ. ನಿನ್ನೆ ಆದಷ್ಟು ನೈಟ್ 8 ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ಮೆಂಟನ್ನು ಮಾಡಿದರು. ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡ್ಕೊಂಡಿದ್ದೀರಿ. ನಾನು ಆಲ್ರೆಡಿ ನಿಮ್ಗೆ ಲೈವ್ ಆಗಿ ಕೂಡ ಬಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಮತ್ತು ಅದರ ಜೊತೆಗೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ನಿಮ್ಮ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕಂತ ಹೇಳಿಕೆಸಿಂದ. ಸೊ ಆಲ್ಮೋಸ್ಟ್ ಆಲ್ ನಿನ್ನೆ ನಿಮ್ಗೆ ಸರಿಯಾದಂಥ ನೈಟ್ ಮಾಹಿತಿಯನ್ನು ಕೊಡೋಕ್ಕಾಗಿರಲಿಲ್ಲ. ಸೊ ನಿಮಗೆ ಮಾರ್ನಿಂಗ್ ಕೊಟ್ಟರಾಯಿತು. ಎಲ್ಲ ನಮ್ಮ ಸ್ಟೂಡೆಂಟ್ಗಳು ಯಾಕೆಂದರೆ ಕಾಯತುರದಿಂದ ಕಾಯ್ಕೋತ ಕುಂತಿರ್ತೀರ, ಸರ್ ನಮ್ಮ ಸರ್ ಯಾವಾಗ ವಿಡಿಯೋನ ಮಾಡ್ತಾರೆ, ನಮ್ಮ ಸರ್ಗೆ ಒಂದು ನಾನು ಸೆಲೆಕ್ಟೆಡ್ ಆಗಿದ್ದು ಒಂದು ಮೆಸೇಜ್ ಹಾಕಬೇಕು, ಕಮೆಂಟ್ ಹಾಕಬೇಕಂತ ಹೇಳಿಕೆಸಿಂದ ಯಾರೆಲ್ಲ ವೇಟಿಂಗನ್ನು ಮಾಡ್ತಿದ್ದಿಲ್ಲ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸೊ ಯಾರ್ದು ಆಗಿಲ್ಲಲ್ಲ, ಸೊ ನನ್ನ ಕಡೆಯಿಂದ ಯಾರೂ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಯಾರೂ ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಇದು ಒಂದೇ ಅಂತಲ್ಲ, ಸಾಕಷ್ಟು ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿರ್ತಾರೆ, ಅವಕ್ಕೆ ರೆಡಿ ಆಗತ್ತೆ. BSF ಕೂಡ ಕಾಲ್ಫಾರ್ಮ್ ಮಾಡಿದಾರೆ, ಅದಕ್ಕೂ ಕೂಡ ರೆಡಿ ಆಗ್ರಿ. ಅದೇ ಥರಂಗೆ ಏರ್ಫೋರ್ಸ್ ಕಾಲ್ಫಾರ್ಮ್ ಮಾಡಿದಾರೆ, ಅದಕ್ಕೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕೊಳ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಈಗ ಯಾರೆಲ್ಲ ಸೆಲೆಕ್ಟೆಡ್ ಆಗಿದಿರಲ್ಲ, ಸೊ ಬೆಳಗಾವಿ ARO, ಮಂಗಳೂರು ARO, ಬೆಂಗಳೂರು ARO, ಅದೇ ಥರನಾಗಿ ಆಲ್ AROದ ವುಮನ್ ಮಿಲಿಟರಿ ಪೊಲೀಸ್ ಅಂತ ಹೇಳಿಕೆಸಿಂದ 3 ARO ರಿಸಲ್ಟ್ ಏನು ಬಿಟ್ಟಿದಾರಲ್ಲ. ಸೊ ಒಂದಿಷ್ಟು ಜನ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಏನು ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಅಂದರೆ, ನಿಮ್ಮ ರಿಸಲ್ಟಿಗೆ ನೀವೇ ಚೆಕ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ರಿಸಲ್ಟನ್ನು, ನಿಮ್ಮ ನಂಬರ್ನ ಬೇರೆ AROದಲ್ಲಿ ಸರ್ಚ್ ಮಾಡಿದ ತಕ್ಷಣ ರಿಸಲ್ಟ್ ತೋರಿಸ್ತಾ ಇದೆ. ಸೊ ಅದನ್ನು ನೋಡಿ ಎಷ್ಟೋ ಜನ ಖುಷಿಪಟ್ಟು, ಸರ್ ನಾನು ಕೂಡ ಪಾಸ್ ಆಗಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ. ನೋಡ್ಕೊಳ್ಳಿ, ಭಯ ಪಡಕ್ಕೆ ಹೋಗ್ಬೇಡ್ರಿ, ಆರಾಮ್ಸಾಗಿ ರಿಲ್ಯಾಕ್ಸ್ ಆಗಿ ಈ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳೋಣ. ಏನು ಕನ್ಫ್ಯೂಷನ್ ಆಗ್ತಾ ಇದೆ, ನನಗೆ ನಿನ್ನೆ ಒಂದಿಷ್ಟು ಜನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರು, ಅವ್ರದ್ದು ಇರ್ತಕ್ಕಂಥ ARO ಬೇರೆ. ಯಾಕಂದರೆ ಸೊ ಇಲ್ಲಿ ನೋಡ್ಕೊಳ್ಳಿ ಏನು ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ. ಇಲ್ಲಿ ಬಂದ್ಬಿಟ್ಟು ಒಂದನೇದ್ದು, ಓಕೆ, ಬೆಳಗಾವಿ ARO ಅಂತ ತಿಳ್ಕೊಳ್ಳಿ. ಬೆಳಗಾವಿ ARO, ಅದೇ ಥರನಾಗಿ ಬೆಂಗಳೂರು ARO, ಮಂಗಳೂರು ARO. ಓಕೆ, ಇವು ಟೋಟಲಿ 3 AROಗಳ ಇದಾವಂತ ತಿಳ್ಕೊಳ್ಳಿ. ಸೊ 3 AROಗಳಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ, ನೀವು ಯಾವ ARO ಅಂತ ಎಕ್ಸಾಮ್ ಬರೆದಿದ್ದೀರಾ, ಸೊ ನೀವು ಯಾವ AROದಲ್ಲಿ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀರಾ, ಅದು ಕೂಡ ಕನ್ಫರ್ಮೇಷನ್ ಆಗ್ಬೇಕು ತಾನೆ. ಅದನ್ನೇ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ನಿನ್ನೆ ಚೆಕ್ ಮಾಡ್ಕೊಂಡಿದ್ದೀರಿ, ಓಕೆ, ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ಕೊಳ್ರಿ, ಸರ್ ಬೆಳಗಾವಿ AROದರದ್ದು ರಿಸಲ್ಟ್ ಯಾವ ಥರ ಚೆಕ್ ಮಾಡಬೇಕು. ಫಸ್ಟ್ ಒನ್ ಬೆಳಗಾವಿದ ರಿಸಲ್ಟನ್ನು ಬರಿತೀನಿ, ನೋಡ್ಕೊಳ್ರಿ ಒಂದೇ ಸಾರಿ. ಫಸ್ಟ್ ಒನ್ ಬೆಳಗಾವಿ ARO ರಿಸಲ್ಟ್, ಇದು ಯಾವ ಥರ ಇರ್ತದೆ ಅಂತ ಹೇಳಿಕೆಶನ್ ತೋರಿಸ್ಕೊಡ್ತೀನಿ. AVGD-2025.1001112. ಸೊ ನೀವೇನು ಮಾಡ್ತಾ ಇದ್ದೀರಾ, ಓಕೆ, ನೀವೇನು ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ತಿಳ್ಕೊಳ್ರಿ. ಈಗ ನಾನು ಈ ARO ರಿಸಲ್ಟ್, ಬೆಳಗಾವಿ AROದ ರಿಸಲ್ಟನ್ನು ಚೆಕ್ ಮಾಡಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿಕೆಶನ್ ಇಲ್ಲಿ ಗೊತ್ತಾಗುತ್ತೆ. ಏನು ಮಾಡಿದ್ದೀರಿ, ಈಗ ಸರ್ಚ್ ಮಾಡುವಾಗ ಯಾವುದೇ ARO ರಿಸಲ್ಟ್ ಇರಲಿ, ಈ ಲಾಸ್ಟ್ ಡಿಜಿಟ್ ನಂಬರನ್ನು ಹಾಕಕತ್ತಿದ್ದೀರಾ. ಲಾಸ್ಟ್ ಡಿಜಿಟ್ ನಂಬರನ್ನು ಬೇರೆ AROದಲ್ಲಿ ಕೂಡ ಹಾಕಿದರೂ ಕೂಡ ನಿಮ್ಗೆ ರಿಸಲ್ಟ್ ಶೋ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಹಾಕಿದೆ ನಾನು, ಎಲ್ಲಿ
ಚೆಕ್ ಮಾಡಿಕೊಡ್ರಿ ಒಂದ್ಸರಿ. ನಾನು ಹಾಕಿರ್ತಕ್ಕಂಥದ್ದು ಇದು ಯಾವುದು, ಮಂಗಳೂರು ಎ ಆರ್ ಒದಲ್ಲಿ. ಯಾವುದು, ಮಂಗಳೂರು ಎ ಆರ್ ಒ ಲಿಸ್ಟ್ನಲ್ಲಿ ಬೆಳಗಾವಿ ಎ ಆರ್ ಒ ರಿಸಲ್ಟನ್ನು ಚೆಕ್ ಮಾಡಿದೆ. ಏನಾಯಿತು, ಇದು ಬಂದ್ಬಿಟ್ಟು ಕ್ಲರ್ಕ್ ಇದೆ, ಐ ವಿ ಕ್ಲರ್ಕ್ ಅಂತ ಹೇಳಿ. ನೀವು ಈ ಮೂರು ಈ ಲಾಸ್ಟ್ 5 ಡಿಜಿಟ್ಗಳ ಎಷ್ಟು 4 3 4 5 6 ಡಿಜಿಟ್ ನಂಬರ್ಗಳನ್ನ ಹಾಕೊಂಡು ಸರ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತೇಳಿ ಕಾಮೆಂಟ್ ಒಂದಿಷ್ಟು ಜನ ಫೋಟೋಸ್ಗಳನ್ನು ಕಳಿಸಿದ್ರಿ. ನಾನು ನಿನ್ನೆ ನೈಟ್ ನಿಮ್ಗೆ ಯಾರಿಗೂ ಕೂಡ ರಿಪ್ಲೈ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ, ಸೊ ಏನೋ ಗಾಬರಿಯಾಗಿ, ಸೊ ಒಂದು ಸ್ಯಾಡಲ್ಲಿ ಇರ್ತಾರೆ, ಸೊ ಮಾರ್ನಿಂಗ್ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಟ್ಟರಾಯಿತು ಅಂತೇಳಿ ಸೊ ನಿಮ್ಗೆ ವೇಟನ್ನು ಮಾಡ್ತಾ ಇದೆ. ಓಕೆ, ಇಲ್ಲೇನಾಯಿತು, ಬೆಳಗಾವಿ ಎ ಆರ್ ಒ ರಿಸಲ್ಟನ್ನು ಪ್ರತಿ ಎ ಆರ್ ಒದಲ್ಲಿ ಕೂಡ ಚೆಕಿಂಗ್ ಆಗುತ್ತಾ, ಗೊತ್ತಾಯ್ತಾ ಈಗಾದರೂ? ಓಕೆ, ಅದೇ ಥರನಾಗಿ ಯಾವ್ದು ಚೆಕ್ ಮಾಡೋಣ ಈಗ ನೆಕ್ಸ್ಟ್, ಬೆಂಗಳೂರು ಎ ಆರ್ ಒ. ಓಕೆ, ಬೆಂಗಳೂರು ಎ ಆರ್ ಒ ರಿಸಲ್ಟನ್ನು ಚೆಕ್ ಮಾಡೋಣ. ಸೊ ಬೆಂಗಳೂರು ಎ ಆರ್ ಒದು ಕೂಡ ಯಾವ ಥರ ಇರ್ತದೆ ಅಂತ ಹೇಳಿ ಗೊತ್ತಾಗುತ್ತೆ, ನೋಡ್ಕೊಡ್ರಿ ನಿಮ್ಗೆ. ಬೆಂಗಳೂರು ಎ ಆರ್ ಒ, ಓಕೆ, ಬೆಂಗಳೂರು ಎ ಆರ್ ಒ ನೋಡ್ಕೊಡ್ರಿ. ban.avgd.2025.1000230. ಓಕೆ, ಇದು ಬಂದ್ಬಿಟ್ಟು ಬೆಂಗಳೂರು ಎ ಆರ್ ಒ ರಿಸಲ್ಟು. ಬೆಂಗಳೂರು ಎ ಆರ್ ಒ ರಿಸಲ್ಟನ್ನು ಈಗೇನು ಮಾಡೋದು, ಬೆಳಗಾವಿ ಎ ಆರ್ ಒದಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಏನು, ಬೆಳಗಾವಿ ಎ ಆರ್ ಒದಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ, ನೋಡ್ಕೊಡ್ರಿ. ಲಾಸ್ಟ್ 6 ಡಿಜಿಟ್ 1000230. ಓಕೆ, ಇಲ್ಲಿ ಕೂಡ ಸೊ ಆಯಿತು. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಸೊ ಆಯಿತಾ, ಗೊತ್ತಾಯ್ತಾ? ಇದು ಕೂಡ ಐ ವಿ ಜಿ ಡಿನೇ. ಬೆಂಗಳೂರು ಎ ಆರ್ ಒ ರಿಸಲ್ಟು ಬೆಳಗಾವಿ ಎ ಆರ್ ಒದಲ್ಲಿ ತೋರಿಸ್ತಾ ಇದೆ. ನೀವು ತಪ್ಪು ಏನು ಮಾಡ್ತಾ ಇದ್ದೀರಿ ಗೊತ್ತಾಯ್ತಾ? ನಿಮ್ಮ ಎ ಆರ್ ಒದಲ್ಲಿ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ 6 ಡಿಜಿಟ್ ನಂಬರನ್ನು ಹಾಕಕ್ಕೆ ಹೋಗ್ಬೇಡ್ರಿ. 6 ಡಿಜಿಟ್ ನಂಬರ್ನಲ್ಲಿ ಕ್ಲರ್ಕಿಗೂ ನಂಬರ್ ಇರ್ತೈತಿ, ಟೆಕ್ನಿಕಲ್ಲಿಗೆ ನಂಬರ್ ಇರ್ತೈತಿ, ಟ್ರೇಡ್ಸ್ಮನ್ನಿಗೆ ನಂಬರ್ ಇರ್ತೈತಿ, ಜಿ ಡಿಗೆ ನಂಬರ್ ಇರ್ತೈತಿ. ಇದು ಪೂರ್ತಿಯಾಗಿ ಹಾಕಬೇಕು. ಏನಾಗಬೇಕು, ಪೂರ್ತಿಯಾಗಿ ನಿಮ್ಮ ರಿಸಲ್ಟನ್ನು ಹಾಕಿದರೆ ಮಾತ್ರ ನೀವು ಸೆಲೆಕ್ಟ್ ಆಗಿದ್ದೀರಾ. ಓಕೆ, ಬೆಳಗಾವಿ ಆಯಿತು. ಸರ್ ಮಂಗಳೂರು ಅಂತ ಹೇಳಿಬಿಡಿ ಸರ್, ಮಂಗಳೂರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದರೆ ಇವೆಲ್ಲ ಅಪ್ಡೇಟ್ಗಳನ್ನ ಯಾರೂ ಕೊಡಲ್ಲ ನಿಮಗೆ. ಸೊ ನಮ್ಮ ಸ್ಟೂಡೆಂಟಿಗೆ ಕನ್ಫರ್ಮ್ ಆಗಲಿ ಅಂತ ಹೇಳ್ಕೇಶಿಂದ ಸೊ ಇದೊಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಥರ್ಡ್ ನೋಡ್ಕೊಡ್ರಿ, ಮಂಗಳೂರು ಯಾರು BAN.AVGD.2025.1000700. ಓಕೆ, ಇದು ಯಾವುದು, ಮಂಗಳೂರು ಎ ಆರ್ ಒ ಜಿ ಡಿ ರಿಸಲ್ಟ್. ಮಂಗಳೂರು ಎ ಆರ್ ಒ ರಿಸಲ್ಟನ್ನು ಬೇಕಾದ್ರೆ ಬೆಂಗಳೂರಲ್ಲಿ ಕೂಡ ಚೆಕ್ ಮಾಡಿ ತೋರಿಸ್ತೀನಿ, ಅದರ ಜೊತೆಗೆ ಬೆಳಗಾವಿಯಲ್ಲಿ ಕೂಡ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಏನು, 1000700. ಸಾರಿ, ಇದರಲ್ಲಿಲ್ಲ. ಯಾವುದು, ಬೆಳಗಾವಿಯಲ್ಲಿ ಇಲ್ಲ ಇದು ರಿಸಲ್ಟ್. ಬೆಂಗಳೂರಲ್ಲಿ ಚೆಕ್ ಮಾಡೋಣ. 1000700. ಹಾಂ, ಓಕೆ, ಇಲ್ಲಿ ತೋರಿಸ್ತಾ ಇದೆ. ಬೆಂಗಳೂರು ಎ ಆರ್ ಒದಲ್ಲಿ ಕೂಡ ಈ ರಿಸಲ್ಟ್ ಶೋ ಆಗ್ತಾ ಇದೆ. ಬೆಂಗಳೂರು ಎ ಆರ್ ಒದಲ್ಲಿ ಕೂಡ ಈ ರಿಸಲ್ಟ್ ಶೋ ಆಗ್ತಾ ಇದೆ. ಗೊತ್ತಾಯ್ತಾ? ಯಾವ ಥರ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕು, ಡಬ್ಲ್ಯೂ ಎಂ ಪಿದವ್ರದ್ದು. ಓಕೆ, ನಿಮ್ದೊಂದು ಕನ್ಫರ್ಮೇಷನ್ ಮಾಡ್ತೀನಿ ಅಂದ್ಕೊಳ್ರಿ. ಡಬ್ಲ್ಯೂ ಎಂ ಪಿದವ್ರು ಏನು ಮಾಡ್ತಾ ಇದ್ದೀರಿ ಅಂತಂದರೆ, ಸೊ ಡೈರೆಕ್ಟಾಗಿ ಯಾವುದಾದ್ರೂ ಎ ಆರ್ ಒ PDF ಸಿಗಲಿ, ಅದರೊಳಗಡೆ ಸರ್ಚ್ ಮಾಡಿಬಿಡೋದು. ಸರ್ಚ್ ಮಾಡಿಕೆಶಂದ ನೀವು ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡ್ಕೊಡ್ರಿ, ಬೆಳಗಾವಿ ಸಾರಿ ಒಂದತ್ತು ತೋರಿಸ್ಬಿಡ್ತೀನಿ ನಿಮ್ಗೆ. ಡಬ್ಲ್ಯೂ ಎಂ ಪಿದವ್ರದ್ದು ಏನಿರುತ್ತೆ ಅಂತಂದರೆ, ಸೊ BAN.KAR.BEL ಇವೆರಡೂ ಇಂಪಾರ್ಟೆಂಟ್. ಓಕೆ, BAN, KAR, BEL ಇವು ಮೂರು ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರು ಅಂತಂದರೆ ಬೆಂಗಳೂರು ಜೆಡ್.ಆರ್.ಒ, ಇದು ಬಂದ್ಬಿಟ್ಟು ಕರ್ನಾಟಕ, ಇದು ಅಂತಂದರೆ BEL ಅಂದರೆ ಬೆಳಗಾವಿ. ಓಕೆ,
ಇಲ್ಲಿ AVWMP ಡಾಟ್ 2025 ಡಾಟ್ 102643. ಓಕೆ, ಈ ಥರ ನಿಮ್ಮದು ಶೋ ಆಗುತ್ತೆ. ನೀವು ಕೂಡ ಮಹಿಳೆಯರು ಏನು ಮಾಡ್ತಾ ಇದ್ದೀರ ಅಂದರೆ ಯಾವುದೇ ಒಂದು ARದಲ್ಲಿ ಈ 6 ಡಿಜಿಟ್ ನಂಬರನ್ನು ಹಾಕ್ತಾ ಇದ್ದೀರಾ. ಓಕೆ, ಆ ಡಿಜಿಟ್ ನಂಬರನ್ನು ಬೇರೆದರಲ್ಲಿ ಹಾಕಿ ನೋಡೋಣ. ಯಾವುದರಲ್ಲಿ ಹಾಕಿ ನೋಡೋಣ? ಮಂಗಳೂರದಲ್ಲಿ ಹಾಕಿ ನೋಡೋಣ. ಮಂಗಳೂರದಲ್ಲಿ ಶೋ ಆಗುತ್ತಿಲ್ಲ, ಚೆಕ್ ಮಾಡೋಣ. 102643. ಓಕೆ, ಮಂಗಳೂರದಲ್ಲಿ ಕೂಡ ಈ ರಿಸಲ್ಟ್ ಶೋ ಆಯಿತು. ಇದು WMP. ಇಲ್ಲಿ ಬಂದಿರತಕ್ಕಂಥದ್ದೇನು, ಇದು ನೀವು ಚೆಕ್ ಮಾಡ್ತಾ ಇಲ್ಲ. AVWMP ಇದೇನಾ ಇಲ್ವಾ, ಡೈರೆಕ್ಟಾಗಿ ಈ ನಂಬರ್ ಹಾಕಿದ್ದೀರಾ. ಸೊ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಕನ್ಫರ್ಮೇಷನ್ ಆಗಿದ್ದೀರಾ. ಕರೆಕ್ಟಾಗಿ ಇನ್ಮೇಲಾದರೂ ತಿಳ್ಕೊಳ್ಳಿ. ಓಕೆ, ಇಷ್ಟು ನಿಮ್ಗೆ ಕ್ಲಿಯರಿಟಿ ಸಿಗ್ತಾ? ಈಗ ಏನು ಮಾಡಬೇಕು ಸರ್, ಇದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಕೊಡಿ ಸರ್, ಯಾವ ಥರ ಚೆಕ್ ಮಾಡ್ಕೊಳ್ಬೇಕು? ಪ್ರತಿ ಒಂದನ್ನು ಕೂಡ ನಿಮ್ಮ ಹತ್ರ PDF ಸರ್ಚಿಂಗ್ PDF ಇರಲಿಲ್ಲ ಅಂದರೆ, ಸೊ ಬೇರೆದವ್ರ ಫೋನಲ್ಲಿ PDF ನಲ್ಲಿ ಸರ್ಚಿಂಗ್ ಆಪ್ಷನ್ ಇತ್ತಂದರೆ, ಸೊ ಇದೆಲ್ಲನೂ ಕೂಡ ಹಾಕಬೇಕು. ಇದೇನಿದೆಯಲ್ಲ ಟೋಟಲಿ ಹಾಕಬೇಕು. ಟೋಟಲಿ ಹಾಕಿದರೆ ಮಾತ್ರ ನಿಮ್ಮ ರಿಸಲ್ಟ್ ಕನ್ಫರ್ಮೇಷನು. ನೀವು ಇದು ಏನಾದರೂ 6 ಡಿಜಿಟನ್ನು ಹಾಕಿ ಚೆಕ್ ಮಾಡಿದರೆ ರಾಂಗ್, ನೀವು ಫೇಲ್ ಆಗಿದ್ದೀರಿ ಅಂತ ಅರ್ಥ. 6 ಡಿಜಿಟ್ ಹಾಕಿ ಚೆಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಟೋಟಲಿ ಹಾಕ್ರಿ. ಏನೋ ಬೈ ಮಿಸ್ಟೇಕ್ ಆಗಿರ್ತದ ಸರ್, ನಂದು ಎಲ್ಲನೂ ಕೂಡ ಕರೆಕ್ಟ್ ಇದೆ, MAN ಮಂಗಳೂರು ಬೆಂಗಳೂರು ಬೆಳಗಾವಿ ಇವತ್ತರಲ್ಲಿ ಆದರೂ ಮಿಸ್ಟೇಕ್ ಆಗುತ್ತೆ. ಆದ ಕಾರಣಕ್ಕೋಸ್ಕರ ಇದೇನು ಕ್ಯಾಪಿಟಲ್ ಇದೆಯಲ್ಲ ಡಾಟ್, ಇದೆಲ್ಲನೂ ಕೂಡ ಸೀರಿಯಲಿ ಆಗಿ ಕಂಪ್ಲೀಟ್ ಆಗಿ ಹಾಕಿದರೆ ಮಾತ್ರ ಇತ್ತು ಓಕೆ ಅಂತಂದರೆ, ಸೊ ನೀವು ಫೈನಲಿ ರಿಸಲ್ಟ್ನಲ್ಲಿ ಪಾಸ್ ಆಗಿದ್ದೀರಾ. ಓಕೆ, ನಾನೊಂದ್ಸರಿ ನಿಮ್ಗೆ ಕನ್ಫರ್ಮೇಷನ್ ಮಾಡಲಾ ರಿಸಲ್ಟನ್ನು ಯಾವ ಥರ ಫೈನಲ್ ಕನ್ಫರ್ಮೇಷನ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಶೋ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಓಕೆ, ಬೆಳಗಾವಿ ARO ರಿಸಲ್ಟನ್ನು ಹಾಕೋಣ. ಯಾವುದು? ಬೆಳಗಾವಿ ARO ರಿಸಲ್ಟನ್ನು ಹಾಕೋಣ. ಫಸ್ಟ್ ಒಂದು ಬರ್ದಿದ್ದೀನಲ್ಲ, ಸೊ ಅದು ನಿಮ್ಗೆ ರೆಡ್ ತೋರಿಸ್ಬೇಕು, ಪೂರ್ತಿಯಾಗಿ ತೋರಿಸ್ತೀನಿ ನೋಡ್ಕೊಡ್ರಿ. BAN ಡಾಟ್ KAR ಡಾಟ್ BEL ಡಾಟ್ AVGD ಡಾಟ್ 2025 ಡಾಟ್ 100112. ಓಕೆ, ಇವಾಗ ಸೊ ಆಯ್ತು ನೋಡು, ರೆಡ್ ಇಂಕ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಇದು ಕನ್ಫರ್ಮೇಷನ್ ಆಗಿರ್ತಕ್ಕಂಥ ರಿಸಲ್ಟು. ಚೆಕ್ ಇಟ್ ಮಾಡ್ಕೊಳ್ಳಿ. ರೆಡ್ ಇಂಕ್ಲಿ ಏನು ಶೋ ಆಗ್ತಾ ಇದೆಯಲ್ಲ, ಸೊ ಇದು ಕನ್ಫರ್ಮ್ ರಿಸಲ್ಟು. ಈ ಥರ ಬಂದಿತ್ತಂದರೆ ಸೊ ನೀವು ಫೈನಲಿ ಸೆಲೆಕ್ಷನ್ ಆಗಿದ್ದೀರಾ. ಫೈನಲಿ CEE ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಾ ಅಂತೇಳಿ ಗೊತ್ತಾಯಿತು ತಾನೆ? ಓಕೆ, ಪಾಸ್ ಆಗಿದ್ದೀರಾ. ಪಾಸು ಫೇಲು ಪ್ರತಿಯೊಬ್ಬರು ಕೂಡ ಚೆಕ್ಕನ್ನು ಮಾಡ್ಕೊಳ್ಳಿ. ಪಾಸ್ ಆ್ಯಂಡ್ ಫೇಲ್ ಇಂಪಾರ್ಟೆಂಟು, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ರಿ. ನಿಮ್ಮ ದೋಸ್ತರಲ್ಲಿ ಕೂಡ ಸರ್ ಈ ಥರ ಚೆಕ್ ಮಾಡಿ ಹೇಳಿದ್ದಾರೆ ನನಗೆ, ಸರ್ ನಾನು ಪಾಸ್ ಆಗೈತೆ ಅಂತ ಅಂದ್ಕೊಂಡಿದ್ದೆ ಸರ್, ನೀವು ಹೇಳಿದಾಗ ಮಾಹಿತಿ ಗೊತ್ತಾಯಿತು. ಓಕೆ, ಇದರಲ್ಲಿ ಯಾರೆಲ್ಲ ಕನ್ಫ್ಯೂಷನ್ ಆಗಿದ್ದೀರಾ ಕಮೆಂಟ್ಗಳನ್ನ ಹಾಕಿ. ಸರ್ ನಾನು ನೈಟ್ ಈ ಥರ ಚೆಕ್ ಮಾಡ್ಕೊಂಡಿದ್ದೆ ಸರ್, ಇವಾಗ ಗೊತ್ತಾಯಿತು ಸರ್ ನಾನು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಓಕೆ, ಆಲ್ಮೋಸ್ಟ್ ಆಲ್ ಸಾಕಷ್ಟು ಜನಗಳನ್ನ ಪಾಸ್ ಮಾಡಿದ್ದಾರೆ ಎಕ್ಸಾಮ್ನಲ್ಲಿ. ಸೊ ನೀವು ಹಾಕಿರ್ತಕ್ಕಂಥ ಎಫರ್ಟು ಈ ಸರಿ ನಿಯತ್ತಾಗಿ ಯಾರು ಎಕ್ಸಾಮ್ ಬರೆದಿದ್ದೀರಲ್ಲ, ಯಾರು ಚೆನ್ನಾಗಿ ಸ್ಟಡಿ ಮಾಡಿ ಎಕ್ಸಾಮ್ ಬರೆದಿರಲ್ಲ ಅವ್ರು ಮಾತ್ರ ಪಾಸ್ ಆಗಿದ್ದಾರೆ. ಹೋದ ಸರಿ ಎಲ್ಲ ಯಾವ ಥರ ಆಗಿತ್ತಪ್ಪ ಅಂದರೆ, ಸೊ ಕಾಮನ್ ಆಗಿ ಹೋಗಿ ಎಕ್ಸಾಮ್ ಬರ್ತವರು ಕೂಡ ಪಾಸ್ ಆಗಿದ್ರು. ಸೊ ಈ ಸರಿ ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿ ಎಲ್ಲನೂ ಕೂಡ ಯಾರು ತಯಾರಿಯನ್ನು ಮಾಡ್ಕೊಂಡಿದ್ದಿಲ್ಲ ಅವ್ರು ಮಾತ್ರ 2 ಎಕ್ಸಾಮ್ಗಳನ್ನು ಪಾಸ್ ಮಾಡಿದ್ದಾರೆ. ಸಾಕಷ್ಟು ಜನ ಕಡಿಮೆ, ಟ್ರೇಡ್ಸ್ಮನ್ ಬಹಳಷ್ಟು ಜನ ಕಡಿಮೆ ಪಾಸ್ ಆಗಿದ್ದೀರಾ. ಯಾರು ಜಾಸ್ತಿ ಎಫರ್ಟ್ ಹಾಕಿ ಕರೆಕ್ಟಾಗಿ ಎಕ್ಯುರೇಟನ್ನು ಹಾಕಿದಿರಲ್ಲ, ಸೊ ಅವ್ರು ಮಾತ್ರ ಟ್ರೇಡ್ಸ್ಮನ್ ಹುದ್ದೆಗೆ ಪಾಸ್ ಆಗಿದ್ದೀರಾ. ಓಕೆ, ಟ್ರೇಡ್ಸ್ಮನ್ದಲ್ಲಿ ಏನಿರ್ತದೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡ್ಕೊಟ್ರೆ. ಇಲ್ಲಿ AVGD ಅಂತಿದೆಯಲ್ಲ, ಇಲ್ಲಿ AVTRD ಅಂತ ಇರುತ್ತೆ. AVTRD ಅಂತ ಇರುತ್ತೆ. ಸೊ ಸೇಮ್ ಇದೇ ನಂಬರ್ ಕೂಡ GDದಲ್ಲಿ ಇರ್ಬೋದು, ಟ್ರೇಡ್ಮನ್ದಲ್ಲಿ ಕೂಡ ಇರ್ಬೋದು. ಇದು ಒಂದು ಮಾತ್ರ ಚೇಂಜಸ್ ಆಗುತ್ತೆ. ಟೆಕ್ನಿಕಲ್ ಆಗಿರಲಿ, ನರ್ಸಿಂಗ್ ಆಗಿರಲಿ, ಕ್ಲರ್ಕ್ ಆಗಿರಲಿ, ಇದು ಒಂದು ಮಾತ್ರ ಚೇಂಜ್ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಸೇಮ್ ಟು ಸೇಮ್ ಅದೇ ಥರನಾಗಿ ಇರ್ತದ. ಚೆಕ್ಕನ್ನು ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇನ್ಮ್ಯಾಗ 1600 ಮೀಟರ್ ರನ್ನಿಂಗನ್ನು ಓಡಾಕ್ ಚಾಲು ಮಾಡಿರಿ. 1600 ಮೀಟರ್ ರನ್ನಿಂಗನ್ನು ಟೈಮಿಂಗ್ ನೋಡ್ಕೊಡ್ರಿ. 6:15 ಸೆಕೆಂಡ್ ಇದೆ. 6:15 ಸೆಕೆಂಡ್ ಏನಾದರೂ ನೀವು ಓಡಿದಿರಿಯಪ್ಪ ಅಂದರೆ ಸೊ ನೀವು ಫೈನಲ್ ಮೆರಿಟ್ನಲ್ಲಿ ಫೇಲ್ ಆಗುವಂಥ ಸಾಧ್ಯತೆ ಇರ್ತದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಫೈನಲ್ 24 ಮಾರ್ಕ್ಸ್ ಸಿಗ್ತದೆ ನಿಮಗೆ. ಎಷ್ಟು? 24. 60 ಮಾರ್ಕ್ಸ್ ಎಕ್ಸಲೆಂಟ್ ಹೊಡೆದ್ರೆ, ಸೊ 4th ಗ್ರೂಪ್ ಹೊಡೆದ್ರೆ 24 ಮಾರ್ಕ್ಸು. 24 ಇಲ್ಲಿ 100ಕ್ಕೆ 100 ತೊಗೊಂಡ್ರು ಕೂಡ ನೀನು ಅಲ್ಲಿ 24 ತೊಗೊಂಡ್ರೆ ಫೇಲ್ ಆಗ್ತೀಯಾ.
ಓಕೆ, ನಾನು ಹೇಳ್ತಾ ಇದ್ದೀನಿ ಫೇಲ್ ಆಗ್ತಾ ಇದೆ. ಆದ ಕಾರಣಕ್ಕೋಸ್ಕರ ಫಸ್ಟ್ ಗ್ರೂಪ್ ಹೊಡಿಲೇಬೇಕು, ಆಗಲಿಲ್ಲ ಸೆಕೆಂಡ್ ಗ್ರೂಪ್, 2 ಆಪ್ಷನ್ ಮಾತ್ರ. ಥರ್ಡು ಫೋರ್ತು ತಲೆಯಂತ್ರ ತೆಗೆದಾಕ್ಬಿಡು. ಫುಲ್ ಅಪ್ಸ್ನಲ್ಲಿ ಬಂದ್ಬಿಟ್ಟು ಎಂಟ್ರ್ ಮೇಲ್ಗಡೆ ಹೊಡಿಲೇಬೇಕು. ಎಂಟ್ರ್ ಒಳಗಡೆ ಹೊಡೆದೆ ಅಂದ್ರೂ ಕೂಡ ಫೈನಲ್ ಕಟಪ್ ಕೂತ್ಕೊಳ್ಳೋದು ಡೌಟೇ. ಎಂಟ್ರ್ ಮೇಲೆ ಹೊಡಿಲೇಬೇಕಾಗುತ್ತಾ. ಸೊ ಎರಡೂ ಕೂಡ ಹಾರ್ಡ್ ವರ್ಕನ್ನು ಮಾಡಿ. ಚೆಸ್ಟ್ ಕೂಡ ಮೇನ್ ಇಂಪಾರ್ಟೆಂಟು. ಚೆಸ್ಟ್ನಲ್ಲಿ ಕೂಡ ನೀವು ಎಕ್ಸ್ಪಾಂಡೆಡ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಿರೋದಿಲ್ಲ. ಅದರ ಜೊತೆಗೆ ಮೆಡಿಕಲ್ಲು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಡಿಕಲ್ನಲ್ಲಿ ಕೂಡ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಫಸ್ಟ್ ಟೈಮ್ ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ ಅನ್ನುವ ಖುಷಿ ಒಳಗಡೆ ಸೊ ಡೈರೆಕ್ಟಾಗಿ ಹೋಗಿಬಿಡ್ತೀರಾ. ಸೊ ಲೈಫನ್ನು ಕಟ್ಕೊಳ್ಳುವ ವಿಷಯ, ಇದ್ರ ಜೊತೆ ಯಾವತ್ತೂ ಆಟ ಆಡಕ್ಕೆ ಹೋಗ್ಬೇಡ್ರಿ. ಲೈಫನ್ನು ಸೀರಿಯಸ್ ಆಗಿ ತಗೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ಸೊ ಯಾವತ್ತು ನೀವು ಈ ಲೈಫ್ನಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಾ, ಓಕೆ ಮಾಡಿ, ಪರವಾಗಿಲ್ಲ. ಬಟ್ ನಿಮ್ಮ ಲೈಫ್ ಬಗ್ಗೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ. ತಂದೆ ತಾಯಿ ನಿಮ್ಮ ಬಗ್ಗೆ ಕನಸನ್ನು ಕಟ್ಟಿರ್ತಾರೆ, ನನ್ನ ಮಗ ಈ ಥರ ದೊಡ್ಡ ಒಂದು ಸೈನಿಕ ಅಂತನಲ್ಲ, ಅವರು ಮಿಲ್ಟ್ರಿಗೆ ಹೊಂಟಾನಂತ ತಿಳ್ಕೊಂಡ್ರ. ಏನೋ ಮಿಲ್ಟ್ರಿ, ಹಳ್ಳಿ ಒಳಗಡೆ ಮಿಲ್ಟ್ರಿ ಅಂದರೆ ಒಂದು ಫೇಮಸ್. ಅವ್ರಿಗೆ ಆರ್ಮಿನೂ ಅನ್ನಕ್ಕೆ ಬರಲ್ಲ, ಸೈನಿಕನೂ ಅನ್ನಕ್ಕೆ ಬರಲ್ಲ, ಜಸ್ಟ್ ಮಿಲ್ಟ್ರಿ. ಮಿಲ್ಟ್ರಿ ಒಳಗಡೆ ಯಾವ್ದು ಅನ್ನೋದು ಗೊತ್ತಿಲ್ಲ. ನನ್ನ ಮಗ ಮಿಲ್ಟ್ರಿಗೆ ಸೆಲೆಕ್ಟ್ ಆಗ್ಯಾನ. ಇದೊಂದು ತಂದೆ ತಾಯಿಯಂತ್ರ ಬರ್ತಕ್ಕಂಥ ವರ್ಡ್ ಎಷ್ಟು ಖುಷಿ ಕೊಡ್ತು ಗೊತ್ತಾ? ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಓಕೆ, ಒಳ್ಳೇದಾಗಲಿ. ಇಷ್ಟು ದಿನ ಪ್ರಯತ್ನವನ್ನು ಮಾಡಿದೆ, ಚೆನ್ನಾಗಾಯಿತು. ರಿಸಲ್ಟ್ ಕೂಡ ನಾನು ನೋಡಿದೆ, ಪ್ರತಿಯೊಬ್ಬರು ಕೂಡ ಸೆಲೆಕ್ಷನ್ ಆಗಿದ್ದೀರಾ. ಸೊ ಫೈನಲ್ ಲಿಸ್ಟ್ನಲ್ಲಿ ಕೂಡ ಅದೇ ಥರನಾಗಿ ಎಲ್ಲಿ ಕೂಡ ಅವ್ರಿಗೆ ಫೇಲ್ ಮಾಡೋಕ್ಕೆ ಆಪ್ಷನ್ ಇರಬಾರ್ದು. ಆ ಥರ ನೀವು ರೆಡಿ ಆಗಬೇಕು. ಫಿಸಿಕಲ್ನಲ್ಲಿ ಮೆಡಿಕಲ್ ದೇವ್ರ ದೈವ, ಅದೇನೂ ಕೂಡ ಮಾಡೋಕ್ಕೆ ಬರಲ್ಲ. ಮೆಡಿಕಲ್ನಲ್ಲಿ ಏನೋ ಅನ್ಫಿಟ್ ಆದರೆ ಸೊ ನಿಮಗೆ ನೀವೇ ಅನ್ಫಿಟ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ತಪ್ಪು ಕಲ್ಪನೆ. ಸೊ ಆದ ಕಾರಣಕ್ಕೋಸ್ಕರ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ಅಕಾಡೆಮಿಯಲ್ಲಿ 100% ಎಕ್ಸಾಮ್ನಲ್ಲಿ ರಿಸಲ್ಟನ್ನು ಕೊಟ್ಟಿದ್ದೀವಿ. ಅದೊಂದು ನನಗೆ ಹೆಮ್ಮೆ ಆಗ್ತಾ ಇದೆ. ಸೊ ನನಗೊಂದು ಖುಷಿ ಕೂಡ ಆಗ್ತಾ ಇದೆ. ಸೊ 100% ನಾವು ರಿಸಲ್ಟನ್ನು ಕೊಟ್ಟಿದ್ದೀವಲ್ಲ ಈ ಸಾರಿ ಅಗ್ನಿವೀರದಲ್ಲಿ. ನಾವು ಫಿಸಿಕಲ್ನಲ್ಲಿ ಕೂಡ 100% ರಿಸಲ್ಟನ್ನು ಕೊಡ್ತೀನಿ ಅಂತ ಹೇಳ್ಕೇಸಿಂದ ಇವಾಗಲಾದರೂ ಹೇಳ್ತಾ ಇದ್ದೀನಿ. 100% ರಿಸಲ್ಟನ್ನು 100% ಕೊಟ್ಟೇ ಕೊಡ್ತೀನಿ. ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರಿಯಪ್ಪ ಅಂದರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟದಲ್ಲಿ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ತಿರ ನಮ್ಮ ಅಕಾಡೆಮಿ ಕೂಡ ಇರೋದು. ನಾವು ಫಿಸಿಕಲ್ಲಿಗೆ 2 ಟೈಮ್ಸ್ ಫಿಸಿಕಲ್ ತಯಾರನ್ನು ಕೊಡ್ತಾ ಇದ್ವಿ, ಮಾರ್ನಿಂಗು ಮತ್ತು ಈವ್ನಿಂಗು. ಅದರ ಜೊತೆಗೆ ನಮ್ಮ ಹತ್ರ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ಇದೆ. 1600 ಮೀಟರ್ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಈ ಗ್ರೌಂಡಿನಲ್ಲಿ ನೀವೇನಾದರೂ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದೇ ಕರೆ ಆಯ್ತಪ್ಪ ಅಂದರೆ ನಾನೇ ಬರೆದು ಕೊಡ್ತಾ ಇದ್ದೀನಿ. ಬೇಕಾದಂಥ ಸ್ಟೇಡಿಯಂ ಇರಲಿ, ಯಾವುದೇ ಒಂದು ರಾಯಚೂರು ಸ್ಟೇಡಿಯಂ ಇರಲಿ, ಬೇಕಾದಂಥ ಗದಗ್ ಸ್ಟೇಡಿಯಂ ಇರಲಿ, ಉತ್ತರ ಕನ್ನಡ ಬೇಕಾದಂಥ ಸ್ಟೇಡಿಯಂ ಇದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಈ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲಿ 400 ಮೀಟರ್ ಟ್ರ್ಯಾಕ್ನಲ್ಲಿ ನೀವೇನಾದರೂ ಓಡಿದ್ದ ಕರೆ ಆಯ್ತಪ್ಪ ಅಂತಂದರೆ ಸೊ ಬೇಕಾದಲ್ಲಿ ಆದರೂ ಕೂಡ ಎಕ್ಸಲೆಂಟ್ ಹೊಡಿಬಹುದು. ಹೊಡಿತೀರಾ, ಆ ಥರ ನಾವು ರೆಡಿಯನ್ನು ಮಾಡಿಸ್ತಾ ಇದ್ದೀವಿ. ಮಾರ್ನಿಂಗ್ ನಿಮ್ಗೆ ಫುಲ್ ವರ್ಕೌಟನ್ನು, ಅದರ ಜೊತೆಗೆ ಎಂಥ ವೀಕ್ ಇರ್ತಕ್ಕಂಥ ಸ್ಟೂಡೆಂಟನ್ನು ಮೇಲ್ಗಡೆ ತರೋದು ಇಂಪಾರ್ಟೆಂಟ್. ಸೊ ಪಿಕಪ್ ಇರ್ತಕ್ಕಂಥ ಹುಡುಗನ್ನ ಮೂವ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅವನ ಹತ್ರ ಏನೂ ಇಲ್ಲ. ಇವತ್ತು ಅವನು ಜಸ್ಟ್ 8 ನಿಮಿಷ 16 ಮೀಟರನ್ನು 7.5-8 ನಿಮಿಷ ಓಡ್ತಾ ಇದ್ದಾನೆ ಅಂತಂದರೆ ಅವನು 5.5 ನಿಮಿಷಕ್ಕೆ ತರೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ ಎಫರ್ಟನ್ನು ನಾವು ಕೂಡ ಹಾಕ್ತಾ ಇದ್ದೀವಿ. ಬಂದು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಹತ್ರ ಮೆಡಿಕಲ್ ಪಾಯಿಂಟ್ಸ್ಗಳಿದ್ದು ಅಂದರೂ ಕೂಡ ಯಾವ ಪಾಯಿಂಟ್ಸ್ಗಳಿದಾವೆ ಅದನ್ನು ಯಾವ ಥರ ಕವರ್ ಅಪ್ ಮಾಡ್ಕೊಳ್ಬೇಕು, ಆ ಮೆಡಿಕಲ್ಗೆ ಸೊಲ್ಯೂಷನ್ ಏನು ಸಿಗ್ತದ, ಸೊ ಚೆಸ್ಟ್ ಇಂಪ್ರೂವ್ ಇಲ್ಲ, ಚೆಸ್ಟನ್ನು ಇಂಪ್ರೂವ್ಮೆಂಟನ್ನು ಮಾಡೋದು ಯಾವ ಥರ, ಸೊ ಪ್ರತಿಯೊಂದು ಸೊಲ್ಯೂಷನನ್ನು ನಮ್ಮ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದೀವಿ. ನಾವೇನಪ್ಪ ಸೊ ಎಲ್ಲ ಸೈನಿಕರನ್ನ ಈ ಸರಿ ನನ್ನ ವರದಿಯನ್ನು ಹಾಕಿಸ್ಬೇಕಂತ ಕೇಸಿಂದ ನಾನು ಒಂದು ಕನಸನ್ನು ಕಟ್ಕೊಂಡಿದ್ದೆ. ಸೊ ಎಲ್ಲ ನಮ್ಮ ಟೀಮ್ ಕೂಡ ಸಪೋರ್ಟನ್ನು ಮಾಡ್ತಾ ಇದೆ, ನಮ್ಮ ಟೀಚರ್ ಸ್ಟಾಫ್ಗಳು ಕೂಡ. ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಇಂದ ಧನ್ಯವಾದಗಳು ನನ್ನ ಈ ರಿಸಲ್ಟನ್ನು ಚೆನ್ನಾಗಿ ಕೊಟ್ಟಿದ್ದಕ್ಕೆ. ಸೊ ಪ್ರತಿಯೊಬ್ಬರು ಕೂಡ ಪಾಸ್, ಆಲ್ಮೋಸ್ಟ್ ಆಲ್ 100 ಜನಗಳು 100 ರಿಸಲ್ಟ್ಗಳು ಪಾಸ್ ಆಗಿದಾವೆ ನಮ್ಮ ಹತ್ರ. ಸೊ ಫಿಸಿಕಲ್ನಲ್ಲಿ ಕೂಡ ಅದೇ ಥರ ಹೇಳ್ತಾ ಇದ್ದೀನಿ, ನಾನು 100 ಪಾಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ಕೇಸಿಂದ ಆ ಥರ ನಾವು ಎಫರ್ಟ್ ಕೂಡ ಹಾಕ್ಸಿದ್ವಿ. ಇಲ್ಲಿ ಕೂಡ ನಾವು ಎಫರ್ಟನ್ನು ಹಾಕಿಸ್ತೀವಿ. ಮಹಿಳೆ ಮತ್ತು ಪುರುಷರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಫೀಜಿ ಕೂಡ ಇರ್ತೈತಿ. ಮೇಲ್ ಆ್ಯಂಡ್ ಫಿಮೇಲ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಫೀಜಿ ಇರ್ತೈತಿ. ಅದರ ಜೊತೆಗೆ ನಿಮಗೆ ಮಾರ್ನಿಂಗ್ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಕೇವಲ ನಮ್ಮ ಹತ್ರ ಲಿಮಿಟೆಡ್ ಸೀಟ್ಗಳು ಮಾತ್ರ ಇದ್ದಾವೆ. ಯಾರಾದರೂ ಬಂದು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಿಯಪ್ಪ ಅಂದರೆ ನಮ್ಮ ಇಲ್ಲಿ ಕೊಟ್ಟಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ಈ ಕಾಂಟ್ಯಾಕ್ಟ್ ನಂಬರ್ಗೆ, ಆಫೀಸ್ ನಂಬರ್ಗೆ 8277723340 ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು. ಅದರ ಜೊತೆಗೆ ನೀವೇನಾದರೂ ಡೈರೆಕ್ಟಾಗಿ ಬಂದು ನಮ್ಮ ಆಫೀಸಿಗೆ ಅಡ್ಮಿಷನ್ಗಳನ್ನು ಲಿಮಿಟೆಡ್ ಮಾತ್ರ ಇರ್ತಾವೆ, ಬಂದು ಜಾಯಿನ್ ಕೂಡ ಆಗ್ಬೋದು. ಓಕೆ, ನಿಮ್ಮ ಸ್ನೇಹಿತ ನಿಮ್ಮ ದೋಸ್ತ ಯಾರಾದರೂ ಇದ್ರಪ್ಪ ಅಂತಂದರೆ ಸೊ ಇಬ್ಬರು ಕೂಡ ಒಂದೇ ಸಾರಿ ವರದಿಯನ್ನು ಹಾಕೊಂಡು ಒಂದೇ ಟ್ರೈನಿಂಗ್ ಸೆಂಟ್ರಲ್ಲಿ ಹೋಗಿ ಒಂದೇ ಕಾರ್ಗಿಲ್ದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವರದಿಯನ್ನು ಹಾಕೊಂಡು ರೈಫಲನ್ನು ಹುಡ್ಕೊಂಡು ಫೋಟೋ ಶೂಟ್ ಮಾಡ್ಬೇಕು ಅನ್ಕೊಂಡಿವಿ ಸರ್. ನಾವು ಕೂಡ ಒಂದು ಜಾನಪದ ಹಾಡಬೇಕಂತ ಮಾಡೀವಿ ಸರ್. ನಮ್ಮ ಆರ್ಮಿ ಹುಡುಗರಿಗೆ ಒಂದು ಜಾನಪದ ಅಂದ್ರನ ಅದೊಂದು ಟ್ರೆಂಡಿಂಗ್. ಇನ್ನು ಮ್ಯಾಗ ಸ್ಟಾರ್ಟ್ ರನ್ನಿಂಗ್ ಹೊಡೆಯಾಕತ್ತಿರ ಮಾರ್ನಿಂಗ್ ಎದ್ರು ಜಾನಪದ, ಮಲ್ಕೊಳ್ಳುವಾಗೂ ಜಾನಪದ. ಇನ್ನು ಮ್ಯಾಗ ಐತಿ. ಇಷ್ಟು ದಿನ ಏನೋ ಸೈಲೆಂಟ್ ಆಗಿದ್ವಿ,
ಇನ್ಮ್ಯಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಗಿಸಿಂದ ಅಷ್ಟರು ಕೂಡ ಖುಷಿಯಾಗಿದ್ದೀರಾ. ಇರಲಿ, ನಿಮಗೋಸ್ಕರ ನಾನು ಸಪೋರ್ಟ್ ಇರ್ತೀನಿ ಎನಿ ಟೈಮ್. ಒಳ್ಳೇದಾಗಲಿ. ನಿಮ್ಮ ದೋಸ್ತಂದು ಆಗಿಲ್ಲಪ್ಪ ಅಂತಂದ್ರೆ ಅವ್ನಿಗೆ ಕೂಡ ಹೀಳಾಡ್ಸಕ್ಕೆ ಹೋಗ್ಬೇಡ. ನಿನ್ನ ಜೊತೆ ನಾನು ಇರ್ತೀನಿ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ಮುನ್ನುಗ್ಗು. ಓಕೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಯಾರೆಲ್ಲ ಸೆಲೆಕ್ಟ್ ಆಗಿದೆಯಲ್ಲ ಸರ್ ಐ ಆಮ್ ಸೆಲೆಕ್ಟೆಡ್ ಅಂತ ಹೇಳಿಸಿಂದ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ನನಗೂ ಕೂಡ ಖುಷಿ ಆಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.